ನಾವಿವತ್ತು ನಾಟಿ ಹಸು, ಹಳ್ಳಿಕಾರು, ಗೀರು ಇವೆಲ್ಲ ನಮಗೆ ಬೇಕಾಗಿದೆ. ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಯಾರು ಹಳ್ಳಿಕಾರನ್ನ ಹಾಲು ಕುಡಿಸ್ತಾ ಇಲ್ಲ, ಎಲ್ಲ ಇಲಾಚಿ ಹಸುನ ಹಾಲು ಕುಡಿಸ್ತಾ ಇದ್ದೀವಿ. ಆ ಇಲಾಚಿ ಕರು ತಾಯಿನ ಪ್ರೀತಿ ಮಾಡಲ್ಲ, ಅದ್ರ ತಾಯಿ ಕರುನ ಪ್ರೀತಿ ಮಾಡಲ್ಲ. ಆದ್ರೆ ಹಾಲು ಕುಡಿದ ಮಕ್ಕಳು ನಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ ಇವತ್ತು. ಯಾಕಂದ್ರೆ ಇವತ್ತು ಎಲ್ಲರೂ ನಮ್ಮ ಮಕ್ಕಳು ನಮ್ಮ ಪ್ರೀತಿ ಮಾಡಲ್ಲ, ನಮ್ಮ ಹುಡುಗರು ಏನೋ ಈ ಹಾಲು ಕುಡಿಸ್ತಿರಲ್ಲ. ಅದಕ್ಕೆ ಚಿಕ್ಕನಿಂದ ನೀವು ಕುಡಿಸ್ತಾ ಇದ್ರೆ ಆ ಸ್ಟೆರಾಯ್ಡ್ ಆಯಿಲ್ಗಳು, ಅದ್ರಲ್ಲಿ ಪ್ರೀತಿ ಇಲ್ಲ. ಏನು ಸೂರ್ಯನಾಡಿ ಚಂದ್ರನಾಡಿ ಇದೆ, ಆ ಸೂರ್ಯನಾಡಿ ಚಂದ್ರನಾಡಿ ಆಸೆಗಳಿಲ್ಲ. ಹಾಗಾಗಿ ಇವತ್ತು ಮುಂದಿನ ನಾವೆಲ್ಲ ಆಶ್ರಮಗಳಿಗೆ ಹೋಗ್ಬೇಕಾಯ್ತ ಹಾಲು ಕುಡಿಸ್ತಾರೆ. ಹಾಗಾಗಿ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೋಬೇಕಾರೆ ಎಲ್ಲರ ಮನೇಲಿ ಹಳ್ಳಿ ಕಾರುಗಳಿರ್ಬೇಕು. ಈ ದೇಶ ಅವತ್ತು 100 ಕೋಟಿ ದನಗಳಿದ್ದು, ನಾವು 30 ಕೋಟಿ ಇದ್ದು. ಇವತ್ತು ನಾವು 140 ಕೋಟಿ ಕೊಂಡೋಗಿವಿ, ಅವಿಲ್ಲ. ಹಾಗಾಗಿ ರೈತ ಹಳ್ಳಿ ಅಂದ್ರೆ ಅವೆಲ್ಲವೂ ಇರಬೇಕು. ಹಾಗಾಗಿ ಬಹಳಷ್ಟು ಕಷ್ಟ ಆಗುತ್ತೆ ರೈತ. ನಾವು ಇನ್ನು 10 ವರ್ಷದಲ್ಲಿ ಭೂಮಿ ಯಾವ ಬರದ ಮಡಿಕಳಿ ಬುದ್ಧಿಯವ್ರ ಮುಂದೆ ಹೇಳ್ತಾವನಿ, ನಾವು ಇದೇ ತರ ಹೋದ್ರೆ, ಈ ಫಾಸ್ಟಲ್ಲಿ ಹೋದ್ರೆ ಇನ್ನು 10 ವರ್ಷದಲ್ಲಿ ನಮ್ಮ ಕೈಲಿ ಭೂಮಿ ಇರಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕಾಗತ್ತೆ. ಎಲ್ಲ ಒಗ್ಗಟ್ಟಾಗಿ ಸೇರಿದ್ರೆ ನಾವು ಭೂಮಿ ಉಳಿಸ್ಕೋಬೇಕು. ಜೊತೆಗೆ ನಮ್ಮ ಭೂಮಿಯ ಸಾವಯವ ಇಂಗಾಲ ಸ್ವಾತಂತ್ರ್ಯ ಬಂದಾಗ 3% ಇತ್ತು, ಇವತ್ತು 0.1 ಇಂದ 0.2 ಇದೆ. ಏನು ಸಾವಯವ ಇಂಗಾಲ ನಮ್ಮ ದೇಹನ ರಕ್ತನ ಟೆಸ್ಟ್ ಮಾಡಿದಾಗ HB ಅಂತ ಮಾಡ್ತಾರೆ, ಆರೋಗ್ಯವಾಗಿದ್ದಾನ ಆರೋಗ್ಯವಾಗಿಲ್ವಾ ಅಂತ. ನಾವು ಆರೋಗ್ಯವಾಗಿರ್ಬೇಕಾದ್ರೆ 14% ಇರಬೇಕು ಗಂಡಸರಿಗೆ, ಹೆಣ್ಮಕ್ಳಿಗೆ 13% ಇರಬೇಕು. ಅದು 3-4% ಬಂದಾಗ ನಾವು ಎಲ್ಲಿ ಮಲಗಿರ್ತೀವಿ ಹೇಳಿ? ICUದಲ್ಲಿ ಮೊಕ್ಕಾಗ ಮಲಗಿರ್ತೀವಿ. ಆ ಕಂಡೀಷನ್ ಇದೆ ಭೂಮಿ. ಹಾಗಾಗಿ ಗೌರವಾನ್ವಿತ ಎಲ್ಲ ರೈತ ಬಂಧುಗಳೇ, ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ನಾಳಿದ್ದು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 13ನೇ ತಾರೀಕು ಜನ್ಮದಿನ ಕಾರ್ಯಕ್ರಮವನ್ನು ಒಂದು 5,000 ಜನ ನಾವು ಎಲ್ಲರೂ ಬಾರ್ ಕೋಲ್ ಹಿಡ್ಕೊಂಡು ನಿದ್ದೆ ಮಾಡೋ ಸರ್ಕಾರಗಳಿಗೆ ಎಚ್ಚರಿಸಕ್ಕೆ ಹೋಗ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬನ್ನಿ. ಹಾಗಾಗಿ ಚಾಮರಾಜನಗರದಲ್ಲಿ ಆ ತಮಿಳು ಸಂಘ ಮತ್ತು ತಾಳ್ವಾಡಿ ಪಿರ್ಕಿನವರು ಎಲ್ಲರೂ ಸೇರ್ತಾ ಇದ್ದಾರೆ. ಹಾಗಾಗಿ 4:15ಗೆ ನಾವು ಅಲ್ಲಿಗೆ ಹೋಗಬೇಕಾಗಿದೆ. ನಾವೆಲ್ಲರೂ ಬನ್ನಿ, ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ, ಎಲ್ಲರೂ ನಮ್ಮ ತಾಯಿನ ಉಳಿಸ್ಕೊಳ್ಳೋಣ. ಅದಕ್ಕೆಲ್ಲ ಸ್ವಾಮೀಜಿಯವರ ಆಶೀರ್ವಾದ. ಈಗಾಗಲೇ ಸುತ್ತೂರು ಸ್ವಾಮೀಜಿಗಳು ಈ ಭಾಗಕ್ಕೆ ಒಂದು ಕಡೆ ಸರ್ಕಾರ, ಒಂದು ಕಡೆ ಸುತ್ತೂರು ಸ್ವಾಮೀಜಿಗಳು ಅವರ ಕೃಪಾ ಕಟಾಕ್ಷದಿಂದ ಎಲ್ಲ ಇವತ್ತು ನೀರು ಬಂದಿದೆ. ಮತ್ತು ನಮ್ಮ ಎಲ್ಲ ಸ್ವಾಮೀಜಿಗಳು, ನೀವುಗಳು, ಎಲ್ಲ ಸಂಘಟನೆಗಳು, ಎಲ್ಲ ರಾಜಕೀಯದ ಪಕ್ಷದ ಕಡೆ ಒಂದು ಕಡೆ ನೀರು ಬಂದಿದೆ, ಒಂದು ಕಡೆ ಸಾಲ ಮಾಡ್ಕೊತಾ ಇದ್ದೀವಿ. ನಾವು 9 ಊರಲ್ಲಿ ಒಂದು ಸತಿ ಹೇಳಿದೆ ಹೋರಾಟ ಮಾಡೋದು, 25 ದಿನ ಹೋರಾಟ ಮಾಡೋದು. ನೀರು ಬರಲಿ, ನೀರು ಬಂದ ಮೇಲೆ ನಾವೆಲ್ಲ ಸಾಲಗಾರರಾಗ್ತೀವಿ. ಇವತ್ತು ಸಾಲಗಾರರಾಗ್ತಾ ಇಲ್ಲ. ನಾವು ಮಾಡೋ ವ್ಯವಸಾಯ ಭೂಮಿಗೆ ವಿಷ ಉಣಿಸ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೂ ವಿಷ ಕೊಡ್ತಾ ಇದ್ದೀವಿ, ನಾವು ವಿಷ ತಿಂತಾ ಇದ್ದೀವಿ. ತಟ್ಟಿಗೆ ವಿಷ ಹಾಕೊಂಡು ತಿನ್ನೋ ಅಂದರೆ ಮನುಷ್ಯ. ಹಾಗಾಗಿ ಒಂದಷ್ಟು ಬದಲಾವಣೆ ಮಾಡೋಕ್ಕೆ ನಾವೆಲ್ಲ ಮುಂದಿನ ದಿನ ಸೇರಿ ಮಾತಾಡೋಣ. ಹಾಗಾಗಿ ಪೂಜ್ಯ ಸ್ವಾಮೀಜಿಯವರ ಪಾದಾರಿಗೆ ವಂದಿಸ್ತಾ ತಮ್ಮೆಲ್ಲರಿಗೂ ಮಾತಾಡಲು ಅವಕಾಶ ಮಾಡುವಂಥ ಸ್ಕೂಲಿ ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ರೈತ.